ಕನ್ನಡದ ಬಗ್ಗೆ ಮಾತಾಡೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಪ್ರತಿ ನಿಮಿಷದಲ್ಲೂ ಪ್ರತಿ ಸಮಯದಲ್ಲೂ ಕನ್ನಡ ಬರೀ ನವೆಂಬರಲ್ಲಿ ಮಾತ್ರ ಅಲ್ಲ. ಅಂದ್ರೆ ಎಷ್ಟೊಂದು ಜನ ನವೆಂಬರ್ ಸಮಯದಲ್ಲಿ ಮಾತ್ರ ಕನ್ನಡದ ಬಗ್ಗೆ ಹೆಚ್ಚು ಮಾತಾಡೋದು, ಕನ್ನಡದ ಬಗ್ಗೆ ಪೋಸ್ಟ್ಗಳು ಹಾಕೋದು, ಅಲ್ಲಿ ಇಲ್ಲಿ ಮಾತಾಡೋದು ಮಾಡ್ತಾರೆ. ಇದು ಬಹಳ ಒಂದು ಒಳ್ಳೆ ಮೂವ್ ನಿಮ್ಮ ಕಡೆಯಿಂದ. ಅಲ್ಲಿ ಅವಾಗ ಮಾತ್ರ ಅಲ್ಲ, ನಾವು ಪ್ರತಿ ನಿಮಿಷದಲ್ಲೂ ಪ್ರತಿ ನಡೆನಲ್ಲೂ ನಾವು ಕನ್ನಡದ ಬಗ್ಗೆ ನಾವು ಗೌರವಿಸ್ತೀವಿ ಅನ್ನೋದನ್ನ ನಾವು ನೀವು ತೋರಿಸ್ಕೊಡ್ತಾ ಇದ್ದೀರಾ. ಅಂಡ್ ನಿಮ್ಮ 3 ವರ್ಷದಿಂದ ಇದು 3ನೇ ವರ್ಷ ಅಂತ ಹೇಳಿದ್ರೆ, ಅಂಡ್ ನಮ್ಮ ಜಾಗಗಳಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆ ಅಂದ್ರೆ ಹೆಚ್ಚು ಏನೋ ವೆಸ್ಟರ್ನ್ ಕಲ್ಚರ್ ಇರುವಂತ ಜಾಗ, ಅಂದ್ರೆ ಹಿಪ್ ಹಾಪ್ ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲೇ, ಬೆಂಗಳೂರಿನಲ್ಲೇ ಬೇರೆ ಏರಿಯಾದಲ್ಲಿ ಕನ್ನಡದವ್ರು ಇಲ್ಲದೆ ಇರೋ ಒಂದು ಜಾಗದಲ್ಲಿ ಒಂದು ಮಾಡುವಂತ ಒಂದು ನಿಲುವು ಬಹಳ ಅದ್ಭುತವಾದದ್ದು. ಅಂಡ್ ನನಗೆ ಸ್ವಂತವಾಗಿ ನಂಗೆ ಅನುಭವ ಆಗಿದೆ. ಡಿನ್ನರ್ಗೆ ಅಂತ ಬೇರೆ ಕಡೆಯಲ್ಲೆಲ್ಲ ಹೋದಾಗ ಕನ್ನಡ ಸಾಂಗ್ ಹಾಕಿ ಅಂತ ಕೇಳಿದ್ರಿ ಅಂದ್ರೆ ಪರಿಪರಿಯಾಗಿ ಕೇಳ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಟ್ಟು, ಕೇಳಿದ್ರು ಹಾಕದೇ ಇರೋರಿಗೆ, ಅಂದ್ರೆ ಅಲ್ಲಿರೋ ಇವ್ರು ಯಾರು ಕನ್ನಡದವರೇ ಅಲ್ಲ ಅನ್ನೋ ರೀತಿ ಅನುಭವಗಳಾಗಿದೆ. ಸೊ ಬಟ್ ಈ ಒಂದು ಬರೀ ವೆಸ್ಟರ್ನ್ ಮಾತ್ರ ಅಲ್ಲ, ನೀವೊಂದೇನು ಪ್ರೋಗ್ರಾಮ್ ಒಂದು ಏನು ಹೇಳಿದ್ರಿ, ಹಾಡು ಆಡೋದು, ಅದ್ರ ಜೊತೆಗೆ ರ್ಯಾಪ್ ಆಬ್ವಿಯಸ್ಲಿ ನಾವು ವೆಸ್ಟರ್ನ್ ಕಲ್ಚರ್ನ ನಾವು ಅಡಾಪ್ಟ್ ಮಾಡ್ಕೊಂಡು ಕನ್ನಡ ಸಾಂಗ್ಸ್ ಹಾಡಿರೋಂಥದ್ದು. ಆಮೇಲೆ ಜಾನಪದ ಕಲೆ ಬಗ್ಗೆ ಇವೆಲ್ಲವನ್ನ ನೀವು ಹೈಲೈಟ್ ಮಾಡಿ ಈ ಒಂದು ಪ್ರೋಗ್ರಾಮ್ ಮಾಡ್ತಿರೋದು ಬಹಳ ಖುಷಿ ಆಗ್ತಿದೆ. ಇದು ಈ ಒಂದು ಪ್ರೆಸ್ ಮೀಟ್ಗೆ ನಾನು ಭಾಗಿಯಾಗಿರೋದು, ಕನ್ನಡದ ಬಗ್ಗೆ ನಾನು ಮಾತಾಡೋದಕ್ಕೆ ಇಲ್ಲಿ ಬಂದು ಕೂತಿರೋದು ತುಂಬಾ ಖುಷಿ ಅನಿಸ್ತಾ ಇದೆ. ಅಂಡ್ ಥ್ಯಾಂಕ್ ಯು.